ಇದು ನಡೆದಿರೋ ಇನ್ಸಿಡೆಂಟ್ ಬಂದು 2019 ಅಲ್ಲಿ. ಇದನ್ನ ಹೇಳ್ಬೇಕಂದ್ರೆ ಬೆಳಗ್ಗೆ ಹೋಗ್ಬೇಕಾದ್ರೆ ಓನರ್ ಮನೇಲಿ ಪೂಜೆ ನಡೀತಾ ಇತ್ತು, ವಿಪರೀತ ಪೂಜೆ ನಡೀತಾ ಇತ್ತು. ಆದ್ರೆ ಯಾವತ್ತು ನಡೆದಿರೋ ಪೂಜೆ ಅವತ್ತು ತುಂಬಾ ನಡೀತಾ ಇತ್ತು. ರಾಜಾಜಿನಗರ ಅಲ್ಲಿ ನಡೆದಿದ್ದು. ಸುಮಾರು ನಾನು ಬೆಳಗ್ಗೆ ನೋಡ್ಕೊಂಡು ಹೊಟ್ಟೋದೆ, ಸುಮ್ಮನೆ ಆಫೀಸ್ಗೆ ಹೋದೆ. ಅದನ್ನ ಮುಗಿಸ್ಕೊಂಡು ನಾನು ಸುಮಾರು 2 ಗಂಟೆ 3 ಗಂಟೆ ಆಗಿತ್ತು ಮನೆಗೆ ಬರೋಷ್ಟರಲ್ಲಿ. ಮನೆಗೆ ಬಂದಾಗ ನಾರ್ಮಲ್ ಅಮ್ಮ ಮತ್ತೆ ಅಪ್ಪ ಇಬ್ರು ಬಾಕ್ಲು ತೆಗೆದ್ರು, ಊಟ ಮಾಡಿ ಬಂದ್ಕೊಂಡಾದ್ಮೇಲೆ ಸುಮಾರು ಇತ್ತು ನಡೆದಿದ್ದು 3:30. ಬಂದು ನಾನು ಮನೆಗೆ ಬಂದು ಹಾಫ್ ಅನ್ ಅವರ್ ಅಲ್ಲೇ ನಡೆದಿದ್ದು 3:30ಗೆ ಯಾರು ಬೆಲ್ ಮಾಡಿದ್ಮೇಲೆ ನಾನು ನಮ್ಮ ಅಪ್ಪ ಹೋಗಿ ಯಾರು ತೆಗಿಬೇಕು ಅಂತ ಹೋದಾಗ ನಾನು ಹೇಳಿದೆ, ಇಲ್ಲ ಅಪ್ಪ ಲೇಟ್ ಆಗಿ ಬಂದ್ರೆ ನಾನು ಒಬ್ಬನೇ ಮಾತ್ರ ಬರೋದು, ಈ ಟೈಮಲ್ಲೆಲ್ಲ ಯಾರು ಬೆಲ್ ತಗ್ತಾರೆ, ಬಡ 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 ಅಂತ ಹೊಡಿತಾನೆ ಇತ್ತು, ಬರ್ತಾನೆ ಇತ್ತು, ಸ್ವಲ್ಪ ಬೆಲ್ ಹಿಂಗಾಗ್ತಾನೆ ಇತ್ತು. ನಾವು ಯಾರು ಕಾಲ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಯಾರಿಗೂ ನಾಟ್ ರೀಚಬಲ್ ಆಗ್ತಾರಲ್ಲ. ಓನರ್ ಟ್ರೈ ಮಾಡಿದೆ, ಓನರ್ಗೆ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇತ್ತು. ಸರಿ, ಆಮೇಲೆ ನಾವು ಭಯ ಪಡ್ಕೊಂಡು ನಾನು ನಮ್ಮ ಅಪ್ಪ ಅಮ್ಮನ ರೂಮ್ ಕಳಿಸಿ ನಾನು ರೂಮ್ಗೆ ಹೋಗಿ ಮನ್ಕೊಂಡಿದ್ದೆ. ಸುಮ್ಮನೆ 10-15 ನಿಮಿಷ ಮನ್ಕೊಂಡು ಸುಮ್ಮನೆ ಹೊರಿಕೊಂಡ್ ಈ ಕಡೆ ಪೊಸಿಷನ್ ಚೇಂಜ್ ಮಾಡೋಣ ಅಂತ ಕಂಡ್ಬಿಟ್ಟು ನೋಡಿದ್ರೆ ನಮ್ಮಮ್ಮ ನನ್ನನ್ನ ನೈನಿಲ್ಲ ಅಂದ್ರು ಕುತ್ಕೊಂಡು ನನ್ನ ನೋಡ್ತಾನೆ ಇದ್ರು. ದಪ್ಪ ಕಣ್ಣು ಬಿಟ್ಕೊಂಡು ಕೂದ್ಲು ತಲೆ ಬಾಚಿದವರು ಇದ್ದಕ್ಕಿದ್ದಂಗೆ ಕೂದ್ಲು ತೆಗೆದ್ರು. ನೈಟ್ 3:30 ಅವ್ರು ರೂಮಲ್ಲಿ ಇದ್ರು, ನಾನು ರೂಮ್ಗೆ ಹೋಗಿ ಊಟ ಮಾಡಿ ರೂಮಲ್ಲಿ ಮನ್ಕೊಂಡಿದ್ದೆ. ತಿರ್ಗಾ ನಾನು ಹಿಂಗ್ ಕಣ್ಬಿಟ್ಟು ಸುಮ್ಮನೆ ಹಿಂಗೆ ಮನ್ಕೊಂಡಿದ್ನಲ್ಲ, ಸುಮ್ಮನೆ ಹಿಂಗ್ ಕಣ್ಬಿಟ್ಟೆ ಅಷ್ಟೇ. ಅವಾಗ ನಾನು ನೋಡಿದ್ರೆ ನಮ್ಮಮ್ಮ ನನ್ನ ಎದುರುಗಡೆ ಸುಮ್ಮನೆ ನಾನು ಅವ್ರನ್ನ ಮಾತಾಡ್ಸೋಕ್ಕೂ ಆಗಿಲ್ಲ. ಏನಿಲ್ಲ 40-45 ನಿಮಿಷ ನನ್ನ ನೋಡ್ತಾನೆ ಇದಾರೆ. ನಾನು ನನ್ನ ಕೈಯಲ್ಲಿ ಬಾಡಿ ಫುಲ್ ಫ್ರೀಸ್, ಏನು ಮೂವ್ಮೆಂಟೇ ಮಾಡಕ್ಕಾಗ್ತಾ ಇಲ್ಲ ನನ್ನ ಬಾಡಿ. ನಾನು 45 ನಿಮಿಷ ನನ್ನ ಬಾಯಿ ತೆಗಕಾಯ್ತಲ್ಲ, ಬಾಯೆಲ್ಲ ಸೊಟ್ಟ ಆಗ್ತಾ ಇದೆ, ನಂದು ಕೈಯೆಲ್ಲ ಫುಲ್ ರಫ್ ಕಲ್ಲಾಗ್ಬಿಟ್ಟಿದೆ, ಬಾಡಿ ಫುಲ್ ಕಲ್ಲ, ಶರೀರ ಎಲ್ಲ ಒಂಥರ ಕಲ್ಲು. ಯಾರೋ ನನ್ನ ಹಿಡ್ದಾಕೊಂಡ್ಬಿಟ್ಟಿದ್ದಾರೆ, ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ ನನ್ನ ಅನ್ನೋ ಫೀಲ್ ಇತ್ತು. 40-45 ನಿಮಿಷ ಆಮೇಲೆ ಸಡನ್ ಆಗಿ ಹಿಂಗೆ ಬಂದು ಆ ಕಂಡೀಷನ್ ಅಲ್ಲಿ ಇರ್ಬೇಕಾದ್ರೆ ನಮ್ಮಪ್ಪ ಬಂದ್ಬಿಟ್ಟು ನಮ್ಮಮ್ಮಗೆ ಕಪ್ಪಾಳ ಪಠಾರ್ ಅಂತ ಹೊಡ್ರು. ಅವಾಗ ನಮ್ಮಮ್ಮ ಎಚ್ಚರಿಕೆ ಆಗ್ಬೋದು, ನಾನೇ ಇಲ್ಲಿದ್ದೀನಿ, ಏನೋ ನೀನು ಊಟ ಮಾಡ್ದ, ಯಾವಾಗ ಬಂದೋ ನೀನು ಅಂತ ಸಡನ್ ಕೇಳ್ತಾ ಇದ್ದೆ. ನನಗೆ ಅವಾಗ ನಮ್ಮಪ್ಪ ಬಂದು ಹೊಡೆದ್ಮೇಲೆ ನನಗೆ ನನ್ನ ಬಾಡಿ ಏನಿತ್ತು ಅವಾಗ ನಾನು ಫುಲ್ ಫ್ರೀ ಆದೆ. ನಾನು ಮಾತಾಡ್ಬೋದು, ಏನಿಲ್ಲ ಬಿಡಮ್ಮ, ನೀನ್ ಹೋಗಿ ನೀನ್ ಮನ್ಕೋ, ಸರಿ ನೋಡೋಣ ಬೆಳಗ್ಗೆ. ಆಮೇಲೆ ಬೆಳಗ್ಗೆ ಎದ್ದಾಗ ವಿಷಯ ಗೊತ್ತಾಗಿದ್ದೇನು ಅಂದ್ರೆ, ಅವತ್ತಿನ ದಿನ ಓನರ್ ಸೊಸೆ ಫಸ್ಟ್ ವೈಫ್ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ. ಅವಳಿಗೋಸ್ಕರ ಅವತ್ತು ಪೂಜೆ ನಡೆದಿದೆ, ಅವಳಿಗೋಸ್ಕರ ಅವತ್ತು ದೊಡ್ಡದಾಗಿ ಅವ್ರ ಮನೆಗೆ ಪೂಜೆ ನಡೆದಿದೆ. ಆಮೇಲೆ ಅಕ್ಕಪಕ್ಕದವ್ರ ಮನೆ ಹೇಳೋರ್ ಪ್ರಕಾರ ಬಂದು ನಾನಿದ್ದಿದ್ ರೂಮ್ ಅಲ್ಲಿ, ಅಂದ್ರೆ ಸೆಕೆಂಡ್ ಫ್ಲೋರ್ ಅಲ್ಲಿ ನಾನಿದ್ದು, ಆ ರೂಮ್ ಅಲ್ಲಿ ಆ ಹೆಂಗ್ಸು ಫ್ಯಾನ್ ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದು ಅವತ್ತಿನ ದಿನ. ಎಷ್ಟೋ ವರ್ಷ ಅದೇ ದಿವಸ ಆ ದಿವಸದಲ್ಲಿ ನನ್ನ ರೂಮ್ ಅಲ್ಲಿ ಫ್ಯಾನ್ ಅಲ್ಲಿ ನೇಣಾಕಿ ಸತ್ತೋಗಿದ್ದು. ಅದಾಗಿ ಕೆಲವು ಘಟನೆಗಳಲ್ಲೇ ಓನರ್ ಮನೇಲಿ ಸಾವು ನಡೀತು, ಮತ್ತೆ ಮಾವ ಅದಿದ್ದು ಪ್ಯಾರಲೈಸ್ ಆದ್ರು. ಸೊ ಇಷ್ಟು ಘಟನೆ ಎಲ್ಲ ಆದ್ಮೇಲೆ ನನ್ನ ಫ್ರೆಂಡ್ಸ್ ನನ್ನ ಮಿಡ್ ನೈಟ್ ಅಲ್ಲಿ ಅಟ್ಲೀಸ್ಟ್ 10 ಗಂಟೆ 11 ಗಂಟೆಗೆ ಏನಾದ್ರು ಕರೆಯಕ್ಕೆ ಅಂತ ಬಂದ್ರೆ ನಾನು ಯಾವತ್ತು ಅವ್ರ ಜೊತೆ ಏನಾದ್ರು ಮಾತಾಡೋದು, ಏನಾದ್ರು ತಗೊಂಡೋಗ್ತಾ ಇದೆ ಮನೇಲಿ. ಅದೇನೋ ಹೇಳ್ತಾರಲ್ಲ ದೊಡ್ಡವ್ರು ಹೇಳ್ತಾರೆ, ಕೈಯಲ್ಲಿ ಇದು ಪರಕೆ ಮತ್ತೆ ಏನಾದ್ರು ಒಂದಿದ್ರೆ ತಗೊಂಡೋಗು, ಏನಾದ್ರು ಇಲ್ಲ ಕೆಟ್ಟ ಭಾಷೆ ಮಾತಾಡ್ಕೊಂಡು ಹೋಗು, ಇಲ್ಲ ಏನಾದ್ರು ಸಾಂಗ್ ಹಾಕೊಂಡು ಹೋಗು, ದೇವ್ ಸಾಂಗ್ ಅದನ್ನ ಮಾತಾಡ್ಕೊಂಡು ಹೋಗು. ಈ ಮೆಟ್ಲಲ್ಲಿ 9 ಗಂಟೆಯಿಂದ ತಿರ್ಗಾ ನೀವು ಯಾವಾಗ್ಲೇ ಬಿಲ್ಡಿಂಗ್ ಅಲ್ಲಿ ಇಳಿಬೇಕಾದ್ರೆ ಕಮ್ಮಿ ಅಂದ್ರೂ ನಿಮ್ಮಿಂದ ಯಾರು ನಡ್ಕೊಂಡ್ ಬರೋ ಸದ್ದು ನಿಮ್ ಜೊತೆನೇ ನಡೀತಾ ಇರುತ್ತೆ, ನಿಮ್ ಕೈ ಹಿಡ್ಕೊಳುತ್ತೆ. ಆ ತರನೇ ಈ ಇನ್ಸಿಡೆಂಟ್ ಏನಿಲ್ಲ ಅಂದ್ರೂ 6-7 ತಿಂಗಳು ನಮ್ಮ ಮನೇಲಿ ಪೂರ್ತಿ ಅನ್ಭವಿಸಿದ್ವಿ. ಅವಾಗ ಲೈಟ್ ಆನ್ ಆಗೋದು, ಟಿವಿ ಆಫ್ ಆಗ್ಬಿಡೋದು, ಈ ತರನೇ ನಡೀತಾ ಇತ್ತು. ಇದೆಲ್ಲ ನೋಡಿ ಓನರ್ ಕಂಪ್ಲೇಂಟ್ ಮಾಡಿದಾಗ ನಾವು ಮನೆ ಖಾಲಿ ಮಾಡ್ತೀವಿ ಅಂದಾಗ ಸರಿ ಆಯ್ತು ಅಂದ್ಬಿಟ್ಟು ನಮ್ಮ ಪಡೆ ನಾವು ಅಲ್ಲಿಂದ ಶಿಫ್ಟ್ ಆದ್ವಿ ಬೇರೆ ಮನೆಗೆ. ಇವಾಗ ಪರವಾಗಿಲ್ಲ, ಎಲ್ಲ ಮನೆ ಚೆನ್ನಾಗಿ.